ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 27ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ರಿಧಿಮಾ ಮತ್ತು ಅವಳ ಇಡೀ ಕುಟುಂಬದ ಸದಸ್ಯರು ಅನ್ವಿತಾಳನ್ನ ಆ ಮನೆ ಬಿಟ್ಟು ಹೋಗದಂತೆ ತುಂಬಾ ತಡೆಯೋಕೆ ಟ್ರೈ ಮಾಡಿದ್ರು ನಿಜ. ಆದ್ರೆ ಕೊನೆಗೆ ಅವರು ಅನ್ವಿತಾಳ ಆ ಅತಿಯಾದ ಸ್ವಾಭಿಮಾನದ ಆಟಕ್ಕೆ ಮಣಿಯಲೇಬೇಕಾಯಿತು. ಇದೇ ಗ್ಯಾಪ್ನಲ್ಲಿ ರಿಧಿಮಾಗೆ ತನ್ನ ಕೊನೆಯ ಸೆಮಿಸ್ಟರ್ ಕೋರ್ಸ್ ಮುಗಿಸಲು ಕಾಲೇಜಿಗೆ ವಾಪಸ್ ಹೋಗ್ಬೇಕಾದ ಸನ್ನಿವೇಶ ಇದ್ದಿದ್ರಿಂದ ಅವಳು ಅಲ್ಲಿಂದ ಹೊರಟ್ಲು. ಇತ್ತ ಅನ್ವಿತಾ ಈ ಹೊಸ ಅಪಾರ್ಟ್ಮೆಂಟ್ ಅಲ್ಲಿ ಒಂಟಿಯಾಗಿ ತನ್ನ ಹೊಸ ಲೈಫ್ ನ ಸ್ಟಾರ್ಟ್ ಮಾಡಿದ್ಲು. ಅನ್ವಿತಾ ಈಗ ವಾಸಿಸ್ತಿರುವ ಸಿಟಿಯಲ್ಲಿದ್ದ ಕಾಲೇಜಿನ ಹೊಸ ಬ್ರಾಂಚ್ ಆ ಹಳೆಯ ಬ್ರಾಂಚ್ಗಿಂತ ಸ್ವಲ್ಪ ಚಿಕ್ಕದಿತ್ತು ಮತ್ತು ಮುಂಚೆ ಅನ್ವಿತಾಳಿಗೆ ಮೊದಲು ಸಿಗ್ತಾ ಇದ್ದ ಸೌಲಭ್ಯಗಳು ಇಲ್ಲಿ ಕಂಪ್ಲೀಟ್ ಆಗಿ ಇರಲಿಲ್ಲ. ಆದ್ರೂ ಇಲ್ಲಿನ ಹೊಸ ಕಾಲೇಜಿನ ಕ್ಲಾಸ್ಮೇಟ್ಸ್, ಹುಡುಗರು ಅಂಡ್ ಹುಡುಗಿಯರು ಇಬ್ರು ಕೂಡ ಅನ್ವಿತಾಳ ಮುಗ್ಧ ಸ್ವಭಾವ ನೋಡಿ ಅವಳ ಹತ್ರ ಸ್ನೇಹದ ಹಸ್ತ ಚಾಚಿದ್ರು. ಅನ್ವಿತಾ ಕೂಡ ಅವ್ರ ಜೊತೆ ತುಂಬಾ ನಾರ್ಮಲ್ ಆಗಿ ಫ್ರೆಂಡ್ಶಿಪ್ ಬೆಳೆಸಿದ್ಲು. ಆದ್ರೆ ಅವಳು ತನ್ನ ಲೈಫ್ ಅನ್ನ ಕಂಪ್ಲೀಟ್ ಆಗಿ ಲಿಮಿಟ್ಸ್ ಒಳಗಡೆ ಇಟ್ಕೊಂಡಿದ್ಲು. ಅವಳ ಆ ಸ್ನೇಹ ಕೇವಲ ಕಾಲೇಜ್ ಕ್ಯಾಂಪಸ್ಗೆ ಮಾತ್ರ ಸೀಮಿತವಾಗಿತ್ತು. ಈ ನಡುವೆ ರಿಷಬ್, ಅವನಿಗೆ ನಿಶ್ಚಿತಾರ್ಥವಾಗಿದ್ದ ಅವನ ಭಾವಿ ಪತ್ನಿ ನಿತ್ಯ ಮತ್ತು ಸ್ವತಃ ಲೇಡಿ ಡಾಕ್ಟರ್ ಆಗಿದ್ದ ರಿಷಬ್ನ ತಾಯಿ ಮೂವರು ಸೇರಿ ಆಗಾಗ ಅನ್ವಿತಾಳ ಈ ಫ್ಲಾಟ್ಗೆ ಭೇಟಿ ನೀಡ್ತಾ ಇದ್ರು. ರಿಷಬ್ ತಾಯಿ ಸ್ವತಃ ಗೈನಕಾಲಜಿಸ್ಟ್ ಆಗಿದ್ರಿಂದ ಅವರ ಪ್ರೆಗ್ನೆನ್ಸಿ ಹೆಲ್ತ್ ಬಗ್ಗೆ ತುಂಬಾ ಸ್ಪೆಷಲ್ ಆಗಿ ಮೆಡಿಕಲ್ ಕೇರ್ ತಗೊಳ್ತಾ ಇದ್ರು. ತುಂಬಾ ಕಡಿಮೆ ಸಮಯದಲ್ಲೇ ಅನ್ವಿತಾ ಮತ್ತು ರಿಷಬ್ನ ತಾಯಿ ಮಧ್ಯೆ ಎಂತಹದೋ ಒಂದು ಅದ್ಭುತವಾದ ಬಾಂಧವ್ಯ ಬೆಳೆದು ಹೋಯ್ತು. ಅದು ಕೇವಲ ಒಂದು ಡಾಕ್ಟರ್ ಟ್ರೀಟ್ಮೆಂಟ್ ಆಗಿರ್ಲಿಲ್ಲ, ಬದಲಾಗಿ ಒಬ್ಬ ಹೆತ್ತ ತಾಯಿಯೇ ತನ್ನ ಮಗಳಿಗೆ ಮಾಡೋ ಪ್ರೀತಿಯ ಜವಾಬ್ದಾರಿಯ ತರಹ ಇತ್ತು. ಅನ್ವಿತಾಗೆ ಈ ಕಷ್ಟದ ದಿನಗಳಲ್ಲಿ ಅವರ ಆ ಒಂದು ಸಣ್ಣ ಭೇಟಿ ಮತ್ತು ಸಾಂತ್ವನದ ಮಾತುಗಳೇ ಲೈಫ್ನಲ್ಲಿ ನೆಮ್ಮದಿಯಿಂದ ಇರೋಕೆ ಸಾಕಾಗಿತ್ತು. ಇನ್ನು ರಿಷಬ್ನ ಭಾವಿ ಪತ್ನಿ ನಿತ್ಯ ಸ್ವಲ್ಪ ಸೊಕ್ಕಿನ ಮತ್ತು ಮಾಡರ್ನ್ ಹುಡುಗಿಯಾಗಿದ್ಲು. ಬಿಹೇವಿಯರ್ ವಿಷಯದಲ್ಲಿ ಅವಳು ರಿಷಬ್ನ ಸಾಫ್ಟ್ ಕ್ಯಾರೆಕ್ಟರ್ಗೆ ಕಂಪ್ಲೀಟ್ ಉಲ್ಟಾ ಇದ್ಲು. ಆದ್ರೂ ಅನ್ವಿತಾ ಜೊತೆ ಅವಳ ರಿಲೇಶನ್ಶಿಪ್ ಇತ್ತೀಚೆಗೆ ತುಂಬಾ ಚೆನ್ನಾಗಿಯೇ ಬಿಲ್ಡ್ ಆಗ್ತಾ ಇತ್ತು. ಯಾಕಂದ್ರೆ ಅನ್ವಿತಾ ಈ ಪ್ರಪಂಚದ ಯಾರು ಕೂಡ ದ್ವೇಷಿಸಲು ಸಾಧ್ಯವೇ ಇಲ್ಲದ ಒಂದು ಅದ್ಭುತ ಕ್ಯಾರೆಕ್ಟರ್ ಆಗಿದ್ಲು. ಅದಕ್ಕೆ ಆ ನಿತ್ಯ ಕೂಡ ಅನ್ವಿತಾಳ ಆ ಮುಗ್ಧ ಸ್ವಭಾವಕ್ಕೆ ಮರುಳಾಗಿ ಅವಳನ್ನ ಅತಿಯಾಗಿ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ಲು. ಅನ್ವಿತಾಳ ನೆಪದಲ್ಲಿ ಇತ್ತ ನಿತ್ಯಾಗೆ ತನ್ನ ಬ್ಯುಸಿ ಗಂಡ ರಿಷಬ್ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋ ಚಾನ್ಸ್ ಸಿಗ್ತಾ ಇತ್ತು. ಇಲ್ದಿದ್ರೆ ರಿಷಬ್ ಆಫೀಸ್ ಕೆಲಸದ ನೆಪದಲ್ಲಿ ದಿನಾಲೂ ಅವಳಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದ. ಹೇಗೋ ದೇವ್ರ ದಯೆಯಿಂದ ಇವಾಗ ಅನ್ವಿತಾಳ ಹೆಲ್ತ್ ಕಂಡೀಷನ್ ಮೊದಲಿಗಿಂತ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿತ್ತು. ಅವಳು ಗರ್ಭ ಧರಿಸಿ ಆವಾಗಲೇ 4 ತಿಂಗಳುಗಳು ಕಳೆದಿದ್ವು. ಪ್ರತಿಯೊಂದು ಮೆಡಿಕಲ್ ಚೆಕಪ್ನಲ್ಲೂ ಅವಳ ಹೊಟ್ಟೆಯಲ್ಲಿ ಬೆಳೆದಿರೋ ಆ ಪುಟ್ಟ ಮಗು ತುಂಬಾ ಹೆಲ್ದಿಯಾಗಿ ಮತ್ತು ಆಕ್ಟಿವ್ ಆಗಿದೆ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ರು. ಅನ್ವಿತಾಳಿಗೆ 5ನೇ ತಿಂಗಳು ಸ್ಟಾರ್ಟ್ ಆದ್ಮೇಲಷ್ಟೇ ಅವಳು ತನ್ನ MBA ಕೋರ್ಸನ್ನ, ಆ ಕಠಿಣವಾದ ಕೊನೆಯ ಸೆಮಿಸ್ಟರ್ ಎಕ್ಸಾಮ್ ಅನ್ನ ತುಂಬಾ ಧೈರ್ಯವಾಗಿ ಬರೆದು ಮುಗಿಸಿದ್ಲು. ಕಾಲೇಜ್ನಲ್ಲಿ ಅವಳು ಲೂಸ್ ಬಟ್ಟೆಗಳನ್ನ ಧರಿಸ್ತಾ ಇದ್ದಿದ್ರಿಂದ ಮತ್ತು ಅವಳ ಬಾಡಿಯಲ್ಲಿ ಯಾರು ನೋಟಿಸ್ ಮಾಡೋ ಅಷ್ಟು ದೊಡ್ಡ ಚೇಂಜಸ್ ಕಾಣಿಸ್ದಿದ್ರಿಂದ ಕ್ಯಾಂಪಸ್ನ ಯಾವೊಬ್ಬ ಸಿಬ್ಬಂದಿಗಾಗ್ಲಿ ಅಥವಾ ಸ್ಟೂಡೆಂಟ್ಸ್ಗಾಗ್ಲಿ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅನ್ನೋ ಸಣ್ಣ ಅನುಮಾನ ಬರಲೇ ಇಲ್ಲ. ನಂತರ ಮುಂದಿನ ತಿಂಗಳು ಕಾಲೇಜಿನ ರಿಸಲ್ಟ್ ಅನೌನ್ಸ್ ಆಯಿತು. ಇಡೀ ಫ್ಯಾಮಿಲಿ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಅನ್ವಿತಾ ಇಡೀ ಯೂನಿವರ್ಸಿಟಿಗೆ ಟಾಪರ್ ಆಗಿ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ಲು. ಅವಳಿಗೆ ಪ್ರೆಗ್ನೆನ್ಸಿಯ 9ನೇ ತಿಂಗಳು ಮುಗಿಯುವ ಕರೆಕ್ಟ್ ಆದ ಆ ಟೈಮ್ನಲ್ಲೇ ಅವಳ ಇಡೀ MBA ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಂಡಿತ್ತು. ಮರುಕ್ಷಣವೇ ನಿಹಾರಿಕಾ ಜೋಯಿಶ್ ಅವರು ಮುಂಚೆಯೇ ಪ್ರಾಮಿಸ್ ಮಾಡಿದ ಹಾಗೆ ಜೋಯಿಶ್ ಇಂಡಸ್ಟ್ರೀಸ್ ಕಡೆಯಿಂದ ಅನ್ವಿತಾಳ ಹೆಸರಿಗೆ ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಮನೆಗೆ ಬಂದು ತಲುಪಿತು. ಅನ್ವಿತಾ ಈ ಜಾಬ್ಗಾಗಿ ಯಾವುದೇ ಅಫಿಷಿಯಲ್ ಇಂಟರ್ವ್ಯೂ ಕೂಡ ನೀಡಿರಲಿಲ್ಲ. ಹೊರಗಿನ ವಿದ್ಯಾರ್ಥಿಗಳ ಕಣ್ಣಿಗೆ ಇದು ಸ್ವಲ್ಪ ಅನ್ಯಾಯ ಅಂತ ಅನ್ಸಿದ್ರು ಇತ್ತೀಚಿನ ಪರಿಸ್ಥಿತಿಯಲ್ಲಿ ಅನ್ವಿತಾಗೆ ತನ್ನ ಮತ್ತು ತನ್ನ ಮಗುವಿನ ಫ್ಯೂಚರ್ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಇವತ್ತು ಈ ಕೆಲಸ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ಆದ್ರೆ ಅವಳ ಇವತ್ತಿನ ಈ 9ನೇ ತಿಂಗಳ ಡೆಲಿವರಿ ಕಂಡೀಷನ್ ನೋಡ್ತಾ ಇದ್ರೆ
ತಕ್ಷಣವೇ ಆಫೀಸ್ಗೆ ಹೋಗಿ ಕಂಪ್ನಿ ಜಾಯಿನ್ ಆಗೋದು ಸ್ವಲ್ಪವೂ ಸಾಧ್ಯವಿರಲಿಲ್ಲ. ಹಾಗಾಗಿ ಅವಳು ಸ್ವಲ್ಪ ಯೋಚನೆ ಮಾಡಿ ತಕ್ಷಣವೇ ನಿಹಾರಿಕಾ ಜೋಯಿಶ್ ಅವರಿಗೆ ಫೋನ್ ಮಾಡಿ, ಮೇಡಮ್ ಪ್ಲೀಸ್ ನನಗೆ ಕಂಪನಿ ಜಾಯಿನ್ ಆಗೋಕೆ 2 ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಡ್ತೀರಾ ಅಂತ ವಿನಂತಿಸಿದ್ಲು. ಅವಳು ಫೋನ್ನಲ್ಲಿ ಸುಳ್ಳು ಕತೆ ಕಟ್ತಾ ಹೇಳಿದ್ಲು, ಮೇಡಮ್ ನಾನು ಇವಾಗಷ್ಟೇ ಕಾಲೇಜ್ ಮುಗಿಸಿ ಹೊರಗೆ ಬಂದಿದ್ದೀನಿ. ಜೋಯಿಶ್ ಇಂಡಸ್ಟ್ರೀಸ್ ತರಹದ ಜಗತ್ತಿನ ಇಷ್ಟೊಂದು ದೊಡ್ಡ ಸಂಸ್ಥೆಗೆ ಎಂಟರ್ ಆಗೋದು ನನ್ನ ಪಾಲಿಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಕೆಲಸ ಅನ್ಸುತ್ತೆ. ಅದಕ್ಕೆ ನಾನು ಕಂಪ್ನಿ ಜಾಯಿನ್ ಆಗೋ ಮುಂಚೆ ಕೆಲವು ಪ್ರೊಫೆಷನಲ್ ಕ್ರಾಶ್ ಕೋರ್ಸ್ಗಳ ಮುಖಾಂತರ ನನ್ನ ಕಾರ್ಪೊರೇಟ್ ನಾಲೆಡ್ಜನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಆಗ ನಾನು ಕಂಪ್ಲೀಟ್ ಕಾನ್ಫಿಡೆನ್ಸ್ನಿಂದ ನಿಮ್ಮ ಆಫೀಸ್ಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಬಹುದು. ಅನ್ವಿತಾಳಿಗೆ ತನ್ನ ಕೆರಿಯರ್ ಮೇಲಿರೋ ಡೆಡಿಕೇಶನ್ ಮತ್ತು ಅವಳ ಇಂಟೆಲಿಜೆನ್ಸ್ ನೋಡಿ ನಿಹಾರಿಕಾ ಜೋಯಿಶ್ ಇನ್ನು ಹೆಚ್ಚಿನ ಇಂಪ್ರೆಷನ್ ಪಡ್ಕೊಂಡ್ರು. ಅವರು ತುಂಬಾ ಖುಷಿಯಾಗಿ ಖಂಡಿತವಾಗಿಯೂ ತಗೋ ಅಂತ ಒಪ್ಪಿಗೆ ನೀಡಿದ್ರು. ನಿಜ ಹೇಳ್ಬೇಕಂದ್ರೆ ಅನ್ವಿತಾಗೆ ಈ ತರಹ ನಿಹಾರಿಕಾ ಮೇಡಮ್ ಮುಂದೆ ಸುಳ್ಳು ಹೇಳೋದು ಪರ್ಸನಲ್ ಆಗಿ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೆ ಡೆಲಿವರಿ ಟೈಮ್ನಲ್ಲಿ ಅವಳಿಗೆ ಬೇರೆ ಯಾವುದೇ ದಾರಿ ಇಲ್ದಿದ್ರಿಂದ ಅವಳು ಸದ್ದಿಲ್ದೆ ಡಾಕ್ಟರ್ ರಿಷಬ್ ಕೊಟ್ಟ ಈ ಅದ್ಭುತ ಐಡಿಯಾವನ್ನ ಯೂಸ್ ಮಾಡ್ಕೊಂಡಿದ್ಲು. ರಿಷಬ್ ಆವಾಗಲೇ ಅವಳಿಗೆ ಮನೆಯಲ್ಲಿ ಕೂತು ಕಲಿಯಲು ಕೆಲವು ಬೆಸ್ಟ್ ಅಡ್ವಾನ್ಸ್ ಆನ್ಲೈನ್ ಕಾರ್ಪೊರೇಟ್ ಕೋರ್ಸ್ಗಳನ್ನ ಅರೇಂಜ್ ಮಾಡಿಕೊಟ್ಟಿದ್ದ. ಅನ್ವಿತಾ ಮಲಗಿದ ಜಾಗದಲ್ಲೇ ಲ್ಯಾಪ್ಟಾಪ್ ಓಪನ್ ಮಾಡಿ ಆ ಬಿಸ್ನೆಸ್ ವಲಯದ ಇಡೀ ಜಟಿಲತೆಗಳನ್ನ ತುಂಬಾ ಶ್ರದ್ಧೆಯಿಂದ ಕಲಿಯೋಕೆ ಸ್ಟಾರ್ಟ್ ಮಾಡಿದ್ಲು. ಇನ್ನು ಅನ್ವಿತಾ ಇಷ್ಟು ದಿನ ತನ್ನ ಮೆಡಿಕಲ್ ಅಂಡ್ ಕಾಲೇಜ್ ಖರ್ಚುಗಳಿಗಾಗಿ ಏನೆಲ್ಲ ದುಡ್ಡು ಯೂಸ್ ಮಾಡಿದ್ಲೋ ಆ ಇಡೀ ಮೊತ್ತ ಇವತ್ತು ಅವಳಿಗೆ ಕೋರ್ಟ್ ಕಡೆಯಿಂದ ಅಫಿಷಿಯಲ್ ಆಗಿ ವಿಚ್ಛೇದನದ ಜೀವನಾಂಶದ ಹಣವಾಗಿ ಮರಳಿ ಸಿಕ್ಕಿತ್ತು. ಕೋರ್ಟ್ನಲ್ಲಿ ಅಂತಿಮ ವಿಚಾರಣೆ ನಡೀತಿರುವಾಗ ಲಾಯರ್ ಫರ್ಹಾನ್ ತುಂಬಾ ಪ್ಲಾನ್ ಮಾಡಿ ವಿರಾಜ್ ಕಡೆಯಿಂದ ಇಷ್ಟು ದೊಡ್ಡ ಮೊತ್ತದ ಅಮೌಂಟ್ ಚೆಕ್ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ದ. ಸ್ಟಾರ್ಟಿಂಗ್ ನಲ್ಲಿ ಅನ್ವಿತಾ ಆ ನೀಚ ವಿರಾಜ್ನ 1 ರೂಪಾಯಿ ದುಡ್ಡನ್ನು ಕೂಡ ಮುಟ್ಟಲ್ಲ ಅಂತ ಗಟ್ಟಿಯಾಗಿ ಡಿಸೈಡ್ ಮಾಡಿದ್ಲು. ಆದ್ರೆ ಅವಳು ಒಂದು ವಿಷಯದ ಬಗ್ಗೆ ತುಂಬಾ ಆಳವಾಗಿ ಯೋಚನೆ ಮಾಡಿದ್ಲು. ಪಾಸ್ಟ್ ನಲ್ಲಿ ತನಗೆ ಮದ್ವೆ ಫಿಕ್ಸ್ ಆದಾಗ ಆ ವಿರಾಜ್ ಮತ್ತು ಅವನ ಫ್ಯಾಮಿಲಿಯ ಜನ ತನ್ನ ಹೆತ್ತ ತಂದೆಯ ಮುಂದೆ ಸಾಲು ಸಾಲು ವರದಕ್ಷಿಣೆ ಬೇಡಿಕೆಗಳನ್ನ ಇಟ್ಟು ಲೂಟಿ ಮಾಡಿದ್ರು. ಅವಳ ತಂದೆ ಮಗಳ ಮದುವೆಯ ಇಡೀ ಖರ್ಚನ್ನ ನಿಭಾಯಿಸೋಕೆ ಬ್ಯಾಂಕ್ನಿಂದ ಒಂದು ದೊಡ್ಡ ಅಮೌಂಟ್ ಲೋನ್ ತಗೊಂಡು ಇವತ್ತಿಗೂ ಪ್ರತಿ ತಿಂಗಳು ಕಷ್ಟಪಟ್ಟು ಇಂಟ್ರೆಸ್ಟ್ ಕಟ್ತಾ ಇದ್ರು. ಇದೆಲ್ಲವನ್ನ ಯೋಚನೆ ಮಾಡಿದ ಮೇಲೆ ಅನ್ವಿತಾ ಇವತ್ತು ಆ ವಿರಾಜ್ ಕೊಟ್ಟ ಜೀವನಾಂಶದ ದುಡ್ಡನ್ನ ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡೋಕೆ ಡಿಸೈಡ್ ಮಾಡಿದ್ಲು. ಅವಳು ಕೋರ್ಟ್ ಮುಗಿದ ತಕ್ಷಣವೇ ಆ ಇಡೀ ದುಡ್ಡಿನ ಚೆಕ್ ಅನ್ನ ತಗೊಂಡು ಹೋಗಿ ತನ್ನ ತಂದೆಯ ಕೈಗಿಟ್ಟು, ಅಪ್ಪ ಪ್ಲೀಸ್ ಈ ದುಡ್ಡು ತಗೊಂಡು ಮೊದಲು ಬ್ಯಾಂಕಿನ ಲೋನ್ ಕ್ಲೋಸ್ ಮಾಡಿ ಫ್ರೀ ಆಗಿ ಅಂತ ವಿನಂತಿಸಿದ್ಲು. ಆದ್ರೆ ಅವಳ ತಂದೆ ತುಂಬಾ ಭಾವುಕರಾಗಿ ಆ ಚೆಕ್ ವಾಪಸ್ ಮಗಳು ಕೈಗೆ ನೀಡ್ತಾ ನಿರಾಕರಿಸಿದ್ರು. ಅವರು ಮಗಳ ಕಣ್ಣುಗಳನ್ನ ನೋಡ್ತಾ ತುಂಬಾ ನಡುಗುವ ಧ್ವನಿಯಲ್ಲಿ ಹೇಳಿದ್ರು, ಬೇಡ ಅನ್ನು ಪುಟ್ಟ, ನಾನು ನನ್ನ ಇಡೀ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮತ್ತು ಪ್ರಾಮಾಣಿಕತೆಯಿಂದ ಗಳಿಸಿರೋ ಈ ದುಡ್ಡನ್ನ ಹೆತ್ತ ತಂದೆಯಾಗಿ ಕೇವಲ ನಿನ್ನ ಒಳಿತಿಗಾಗಿ ಮಾತ್ರ ನಿನ್ನ ಕೈಗೆ ನೀಡಿದ್ದೆ. ಆವತ್ತು ನಾನ್ ನಿನ್ನ ಜೀವನದಲ್ಲಿ ಯಾವುದೇ ಕಷ್ಟ ಬರಬಾರ್ದು ಅಂತಾನೆ ಆ ಸಾಲ ಮಾಡಿದ್ದೆ. ಆದ್ರೆ ಅಯ್ಯೋ ಎಂತಹ ದೌರ್ಭಾಗ್ಯ ನೋಡು, ಇಷ್ಟೊಂದು ಸಾಲ ಮಾಡಿ ದುಡ್ಡು ಖರ್ಚು ಮಾಡಿದ್ರು ಹೆತ್ತ ತಂದೆಯಾಗಿ ನನ್ನ ಕೈಯಿಂದ ನಿನ್ನ ಜೀವನಕ್ಕೆ ಒಂದು ಸಣ್ಣ ನೆಮ್ಮದಿಯ ಖುಷಿಯನ್ನು ಕಾಸು ಕೊಟ್ಟು ಕೊಂಡ್ಕೊಳ್ಳೋಕೆ ಸಾಧ್ಯ ಆಗ್ಲೇ ಇಲ್ಲ. ಇವತ್ತು ಆ ದೊಡ್ಡ ಪಶ್ಚಾತ್ತಾಪ ನನ್ನ ದಿನಾಲು ಉಳುಗುಳ್ಗೆ ಕೊಲ್ತಾ ಇದೆ. ಆದ್ರೆ ಇನ್ಮೇಲೆ ನಾನ್ ಬಯಸೋದು ಒಂದೇ ಒಂದು ವಿಷಯ ಮಾತ್ರ, ನೀನು ಇವತ್ತಿನಿಂದ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಆ ಮುಗ್ಧ ಮಗುವಿನ ಜೊತೆ ಒಂದು ಹೊಸ ಸುಂದರ ಬದುಕನ್ನ ಶುರು ಮಾಡೋಕೆ ಈ ದುಡ್ಡನ್ನ ಬಳಸ್ಕೊ. ಆಗ್ಲೇ ನಾನು ಅವತ್ತು ಕಷ್ಟಪಟ್ಟು ಮಾಡ್ದ ಆ ಮದುವೆಯ ಸಾಲದ ದುಡ್ಡಿಗೆ ಈ ಪ್ರಪಂಚದಲ್ಲಿ ಒಂದು ಮೌಲ್ಯ ಸಿಕ್ಕ ಹಾಗಾಗುತ್ತೆ. ಹೀಗೆ ಹೇಳ್ತಾ ಅವಳ ತಂದೆ ತುಂಬಾ ಭಾವುಕರಾಗಿ ಮಗಳ ಕೈಯಿಂದ ಇನ್ಮೇಲೆ ಈ ದುಡ್ಡನ್ನ ನೀನೇ ನಿನ್ ಮಗುವಿಗೋಸ್ಕರ ಇಟ್ಕೋಬೇಕು ಅಂತ ಗಟ್ಟಿಯಾಗಿ ಪ್ರಾಮಿಸ್ ಮಾಡಿದ್ರು. ಲೈಫ್ನಲ್ಲಿ ಇದೇ ಮೊದಲ ಬಾರಿಗೆ ಅನ್ವಿತಾ ತಾನು ತೀವ್ರವಾಗಿ ನರಕದ ನೋವಿನಲ್ಲಿದ್ದಾಗ ತನ್ನ ಹೆತ್ತ ತಂದೆಯ ಕಣ್ಣುಗಳಲ್ಲಿ ನಿಜವಾದ ಪ್ರೀತಿ ಮತ್ತು ಕಣ್ಣೀರಿನ ಪಶ್ಚಾತ್ತಾಪ ನೋಡ್ಬೇಕು ಅಂತ ಆಸೆ ಪಟ್ಟಿದ್ಲು. ಪರ್ಫೆಕ್ಟ್ ಆಗಿ ಅದೇ ಒಂದು ನೋಟ ಇವತ್ತು ಅವಳಿಗೆ ಅವ್ರ ಕಣ್ಣಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತು. ಅವಳ ಮನಸ್ಸು ಕರಗಿ ಹೋಯ್ತು.
ಕೊನೆಗೆ ಅಲ್ಲಿ ಪಕ್ಕದಲ್ಲೇ ನಿಂತಿದ್ದ ಅವಳ ತಾಯಿ, ಅಣ್ಣ ಮತ್ತು ಅಕ್ಕ ಮೂವರು ಸೇರಿ ಅತಿಯಾಗಿ ಫೋರ್ಸ್ ಮಾಡಿದ್ರಿಂದ ಅನ್ವಿತಾಗೆ ವಿರಾಜ್ ಕೊಟ್ಟ ಜೀವನಾಂಶದ ದುಡ್ಡನ್ನ ತನ್ನ ಹೆಸರಿಗೆ ಇಟ್ಕೊಳ್ಳೇಬೇಕಾದ ಪರಿಸ್ಥಿತಿ ಬಂತು. ಆದ್ರೆ ಸ್ವಾಭಿಮಾನಿಯಾದ ಅನ್ವಿತಾ ಇವತ್ತು ಕೂಡ ಪೂರ್ತಿ ದುಡ್ಡನ್ನ ತನ್ನ ಸ್ವಂತಕ್ಕೆ ಇಟ್ಕೊಳ್ಳೋಕೆ ಒಪ್ಲೇ ಇಲ್ಲ. ಅವಳು ಆ ಇಡೀ ಅಮೌಂಟ್‌ನಿಂದ ಕೇವಲ ಅರ್ಧದಷ್ಟು ದುಡ್ಡಿನ ಚೆಕ್ಕನ್ನ ಮಾತ್ರ ತನ್ನ ಮಗುವಿನ ಫ್ಯೂಚರ್‌ಗಾಗಿ ಸೇಫ್ ಆಗಿ ಎತ್ತಿಟ್ಕೊಂಡ್ಳು. ಉಳಿದ ಇಡೀ ಅರ್ಧ ಮೊತ್ತದ ಚೆಕ್ಕನ್ನ ತಕ್ಷಣವೇ ಮುಗುಳ್ನಗ್ತಾ ಸೀದಾ ತನ್ನ ಅಕ್ಕ ನಿಖಿತಾಳ ಕೈಗೆ ನೀಡ್ತಾ ತುಂಬಾ ಪ್ರೀತಿಯಿಂದ ಹೇಳಿದ್ಲು, ಅತ್ಗೆ, ನಾವಿಬ್ರು ಹೆಣ್ಣು ಮಕ್ಕಳಾಗಿ ಆ ತಾಯಿಯ ಪ್ರೀತಿಯನ್ನ ಹೇಗೆ ಸಮಾನವಾಗಿ ಹಂಚ್ಕೊಂಡಿದೀವೋ ಅದೇ ರೀತಿಯಲ್ಲಿ ಇವತ್ತಿನಿಂದ ತಂದೆಯ ಆಶೀರ್ವಾದದ ಪಾಲನ್ನು ಕೂಡ ನಮ್ಮಿಬ್ರ ಮಧ್ಯೆ ಸಮಾನವಾಗಿ ಹಂಚ್ಕೊಳ್ಬೇಕು. ಇದನ್ನ ನೀವು ನಿರಾಕರಿಸಬಾರ್ದು. ಹೀಗೆ ಒಂದು ಕರಾಳ ಸಮಯದಲ್ಲಿ ಕಷ್ಟಗಳ ಭೀಕರ ಸಾಗರದಲ್ಲಿ ತನ್ನನ್ನ ಕಂಪ್ಲೀಟ್ ಆಗಿ ಮುಳುಗೋಗ್ಬಿಟ್ಟಿದ್ದ ಅದೇ ತವರಿನವರ ಸಣ್ಣ ಬೆಂಬಲದೊಂದಿಗೆ ಇವತ್ತು ಅನ್ವಿತಾಳ ಹೊಸ ಬದುಕು ನಿಧಾನವಾಗಿ ಮತ್ತೆ ಹಳಿಗ್ ಮರಳತೊಡಗಿತ್ತು. ಆದ್ರೆ ಇಷ್ಟೆಲ್ಲ ಆದ ನಂತರವೂ ಅವಳು ತನ್ನ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೇ ಬಲವಂತ ಮಾಡಿ ವಿನಂತಿಸಿದ್ರು ಕೂಡ ಮತ್ತೆ ತನ್ನ ತವರು ಮನೆಗೆ ವಾಪಸ್ ಹೋಗ್ಲೇ ಇಲ್ಲ. ಅಷ್ಟೇ ಅಲ್ಲ, ತನ್ನ ಹೊಸ ಫ್ಲಾಟ್ಗೆ ಬಂದು ಇರುವಂತೆ ಅವಳು ಯಾರನ್ನು ತನ್ನ ಮನೆಗೆ ಪ್ರೀತಿಯಿಂದ ಆಹ್ವಾನಿಸಲು ಇಲ್ಲ. ಅವಳು ತನ್ನ ಹೆತ್ತವರ ಇಡೀ ತಪ್ಪನ್ನ ಸಮಾಜದ ಮುಂದೆ ಎಕ್ಸ್ಪೋಸ್ ಮಾಡಿದ್ಲು ನಿಜ. ಆದ್ರೆ ಒಳಗೊಳಗೆ ಅವಳು ಯಾರನ್ನು ಹೃದಯದಿಂದ ಇನ್ನು ಪೂರ್ತಿಯಾಗಿ ಕ್ಷಮಿಸಿರ್ಲೇ ಇಲ್ಲ. ಆದ್ರೆ ತನ್ನ ಹತ್ತಿರ ಇದ್ದ ಆ ಜೀವನಾಂಶದ ಸಣ್ಣ ಹಣದಿಂದ ಮಾತ್ರ ಲೈಫ್ ಲಾಂಗ್ ಸ್ವತಂತ್ರವಾಗಿ ಬದುಕೋಕೆ ಸಾಧ್ಯ ಇಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ತನ್ನ ಮತ್ತು ಮಗುವಿನ ಭವಿಷ್ಯಕ್ಕಾಗಿ ಅವಳಿನ ಮೇಲೆ ಕಷ್ಟಪಟ್ಟು ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು. ಮುಂದಿನ ಕೆಲವು ತಿಂಗಳುಗಳಲ್ಲಿ ಅನ್ವಿತಾಳಿಗೆ ಮಗುವಿನ ಹೆರಿಗೆಯ ಆ ಸುಂದರ ಸಮಯ ಹತ್ರ ಬಂದಿತ್ತು. ಅಷ್ಟರಲ್ಲೇ ಇತ್ತ ರಿಧಿಮಾ ಕೂಡ ತನ್ನ ಇಡೀ MBA ಕೋರ್ಸನ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಮರಳಿ ಸಿಟಿಗೆ ಬಂದಿದ್ಲು. ರಿಧಿಮಾ ಕೂಡ ತನ್ನ ಹೈಯರ್ ಸ್ಟಡೀಸ್ ಮುಗಿದ ತಕ್ಷಣವೇ ಯಾವುದೇ ದೊಡ್ಡ ಕಂಪನಿಗೆ ಸೇರದೆ ಸದ್ದಿಲ್ದೆ 2 ತಿಂಗಳ ಕಾಲ ಒಂದು ಬಿಗ್ ಬ್ರೇಕ್ ತಗೊಳ್ಳೋಕೆ ಡಿಸೈಡ್ ಮಾಡಿದ್ಲು. ಅದಕ್ಕೆ ನಿಜವಾದ ರೀಸನ್ ತುಂಬಾ ಕ್ಲಿಯರ್ ಆಗಿತ್ತು. ಅದು ಕೇವಲ ಅನ್ವಿತಾಳಿಗೆ ಬೆಂಬಲವಾಗಿ ನಿಲ್ಲೋಕೆ ಮಾತ್ರ. ಅಂತಿಮವಾಗಿ ಇಡೀ ರಿಷಬ್ ಫ್ಯಾಮಿಲಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದ ಆ ಒಂದು ಶುಭ ದಿನ ಬಂದೇ ಬಿಡ್ತು. ಡಾಕ್ಟರ್ ರಿಷಬ್ನ ತಾಯಿಯದೇ ಸ್ವಂತ ಆಸ್ಪತ್ರೆಯಲ್ಲಿ ಅನ್ವಿತಾಳಿಗೆ ತುಂಬಾ ಆರೋಗ್ಯಕರವಾದ ಒಂದು ಅತ್ಯಂತ ಸುಂದರವಾದ ಗಂಡು ಮಗುವಿನ ಜನ್ಮವಾಯಿತು. ಅನ್ವಿತಾ ಆ ಮುಗ್ಧ ಮಗುವಿಗೆ ತುಂಬಾ ಪ್ರೀತಿಯಿಂದ ಆಯುಷ್ ಅಂತ ಹೆಸರಿಟ್ಲು. ಹೇಳ್ಬೇಕಂದ್ರೆ ಈ ವಿಶಿಷ್ಟ ಹೆಸರನ್ನ ಇಡೀ ಫ್ಯಾಮಿಲಿ ಮೆಂಬರ್ಸ್ ಬಹಳ ದಿನಗಳ ಹಿಂದೆಯೇ ಪ್ಲಾನ್ ಮಾಡಿ ಯೋಚಿಸಿದ್ರು. ಅನ್ವಿತಾಗೆ ಒಳಗೊಳಗೆ ಈ ಹೆಸರು ತುಂಬಾ ಅತಿಯಾಗಿ ಇಷ್ಟವಾಗ್ಬಿಟ್ಟಿತ್ತು. ಈ ಪುಟ್ಟ ಆಯುಷ್ ತನ್ನ ಲೈಫ್ ಒಳಗಡೆ ಬಂದ ಆ ಮೊದಲ ಸೆಕೆಂಡ್ನಿಂದಲೇ ಅನ್ವಿತಾಳ ಇಡೀ ಬದುಕಿನ ನಿಜವಾದ ಅರ್ಥ ಮತ್ತು ಅವಳ ಇಡೀ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು. ಆದ್ರೆ ಮಗುವಿನ ಲೈಫ್ನಲ್ಲಿ ಅವಳಿಗೆ ಎಲ್ಲದಕ್ಕಿಂತ ಸಿಹಿಯಾದ ವಿಷಯ ಏನಂದ್ರೆ ಅವಳು ತನ್ನ ಮಗ ಆಯುಷ್ ಮುಖವನ್ನ ನೋಡಿದಾಗ್ಲೆಲ್ಲ ಅವಳಿಗೆ ಆಗಾಗ ಆಶಿಕ್ನ ಅದೇ ಹಳೆಯ ಮುಗ್ಧ ನೋಟ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಇವತ್ತಿಗೂ ಅವಳ ಹೃದಯದ ಒಂದು ಕಡೆ ಮೂಲೆಯಲ್ಲಿ ಆಶಿಕ್ನ ಆ ನೆನಪಿನ ಪ್ರೀತಿಗೆ ಇಂತಹದ್ದು ಒಂದು ಅತ್ಯಂತ ಸ್ಪೆಷಲ್ ಪ್ಲೇಸ್ ಹಾಗೆ ಇತ್ತು. ಅವಳು ತನ್ನ ಮೈಂಡ್ನಿಂದ ಎಷ್ಟೇ ಕಂಟ್ರೋಲ್ ಮಾಡಿ ಪ್ರಯತ್ನಿಸಿದ್ರು ಅವಳಿಗೆ ಆಶಿಕ್ನನ್ನ ತನ್ನ ಹಾರ್ಟ್ನಿಂದ ಹೊರಗಾಕೋಕೆ ಸಾಧ್ಯವಾಗ್ತಾನೆ ಇರಲಿಲ್ಲ. ಆದ್ರೆ ಅನ್ವಿತಾ ಇನ್ಮೇಲೆ ಯಾವುದೇ ಕಾರಣಕ್ಕೂ ಆಶಿಕ್ಗೆ ಸಂಬಂಧಿಸಿದ ಯಾವುದೇ ನ್ಯೂಸ್ ಅಥವಾ ಸೋಷಿಯಲ್ ಮೀಡಿಯಾ ಸುದ್ದಿಗಳನ್ನ ತನ್ನನ್ನ ತಲುಪಬಾರದು ಅಂತ ಇಡೀ ಕಮ್ಯುನಿಕೇಶನ್ ಹಾದಿಯನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿ ಕ್ಲೋಸ್ ಮಾಡಿದ್ಲು. ಅವಳು ದಿನಾಲೂ ಆಶಿಕ್ನನ್ನ ನೆನಪಿಸ್ಕೊಳ್ತಿದ್ಲು ನಿಜ. ಆದ್ರೆ ಅದು ಮತ್ಯಾವು ಒಂದು ಕೆಟ್ಟ ಕಹಿ ನೆನಪಿನ ತರಹ ಖಂಡಿತ ಅಲ್ಲ. ಬದಲಾಗಿ ಆ ನೆನಪು ಅವಳಿಗೆ ತನ್ನ ಲೈಫ್ನಲ್ಲಿ ಒಂದು ಹೊಸ ದಾರಿಯನ್ನ ತೋರಿಸೋ ಗಟ್ಟಿಯಾದ ಆಲೋಚನೆಯ ತರಹ ಇತ್ತು. ಆಶಿಕ್ನ ಪ್ರೀತಿ ಮಾತ್ರ ಇವತ್ತು ಅವಳಿಗೆ ಬದುಕಿನ ನಿಜವಾದ ಅರ್ಥ ಏನೆಂಬುದನ್ನ ತುಂಬಾ ಅದ್ಭುತವಾಗಿ ಅರ್ಥ ಮಾಡಿಸಿತ್ತು. ಆಶಿಕ್ನನ್ನ ನೆನಪಿಸ್ಕೊಳ್ಳುವಾಗ ಅವಳ ಮನಸ್ಸಿಗೆ ಒಂದು ಸಣ್ಣ ಸಾಫ್ಟ್ ಪೇನ್ ಅನ್ನಿಸ್ತಿತ್ತು ನಿಜ. ಆದ್ರೆ ಅವಳು ಅದಕ್ಕಾಗಿ ಯಾವತ್ತೂ ಕಣ್ಣೀರ್ ಹಾಕಿ ಸ್ಯಾಡ್ ಆಗ್ತಾ ಇರಲಿಲ್ಲ.
ಅದೇ ಶೈಲಿಯಲ್ಲಿ ಅವಳ ಮನಸ್ಸಿನ ಯಾವುದೋ ಒಂದು ಡಾರ್ಕ್ ಮೂಲೆಯಲ್ಲಿ ವಿರಾಜ್ನ ಕೆಲವು ಭಯಾನಕ ನೆನಪುಗಳು ಇವತ್ತಿಗೂ ಹಾಗೆ ಉಳಿದುಕೊಂಡಿದ್ವು. ಆ ಹಳೆಯ ಕಹಿ ನೆನಪುಗಳು ಇಂದಿಗೂ ಅವಳನ್ನ ಆಗಾಗ ಅವಳಿಗೆ ಕಂಪ್ಲೀಟ್ ಆಗಿ ಹೆದರಿಸ್ತಾ ಇದ್ವು. ಅವಳಿಗೆ ಆ ಹಳೆಯ ಮಾನಸಿಕ ಭಯದಿಂದ ಇನ್ನು ಪೂರ್ತಿಯಾಗಿ ಸ್ವಾತಂತ್ರ್ಯ ಸಿಕ್ಕಿರ್ಲೇ ಇಲ್ಲ. ಅವಳು ಒಳಗೆ ಎಷ್ಟೇ ಧೈರ್ಯವಾಗಿ ಇರಬೇಕು ಅನ್ಕೊಂಡ್ರು ಆ ಭಯ ತಾನಾಗಿಯೇ ಕಾಡ್ತಾ ಇತ್ತು. ಆ ನೆನ್ಪು ಬಂದಾಗ್ಲೆಲ್ಲ ಅವಳು ಪಾಸ್ಟ್ನಲ್ಲಿ ಆ ನರಕದ ಮನೆಯಲ್ಲಿ ಅನುಭವಿಸಿದಷ್ಟೇ ಭೀಕರವಾದ ನೋವು ಮತ್ತು ದುಃಖವನ್ನ ಇವತ್ತು ಕೂಡ ಉಳ್ಗೊಳ್ಗೆ ಫೀಲ್ ಮಾಡ್ತಾ ಇದ್ಲು. ಮುಂದಿನ 2 ತಿಂಗಳುಗಳ ಸುದೀರ್ಘ ಅವಧಿಯಲ್ಲಿ ಅನ್ವಿತಾಳ ಇಡೀ ಹೆಲ್ತ್ ಕಂಪ್ಲೀಟ್ ಆಗಿ ರಿಕವರಿ ಆದ್ಮೇಲೆ ಆ ಪುಟ್ಟ ಆಯುಷ್ನನ್ನು ಮನೆಯಲ್ಲಿ ಜವಾಬ್ದಾರಿಯಿಂದ ಕೇರ್ ಮಾಡಲು ಅವಳು ಒಬ್ಬ ನಂಬಿಕಸ್ಥ ಕೆಲಸದವಳನ್ನ ಹೈರ್ ಮಾಡ್ಕೊಂಡ್ಲು. ನಿಜವಾಗಿ ಹೇಳ್ಬೇಕಂದ್ರೆ ಆ ಕೆಲಸದವಳನ್ನ ರಿಧಿಮಾಳೆ ತುಂಬಾ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿ ಅನ್ವಿತಾಳ ಈ ಹೊಸ ಫ್ಲಾಟ್ಗೆ ಕಳಿಸ್ಕೊಟ್ಟಿದ್ಲು. ಯಾಕಂದ್ರೆ ಆ ಮಹಿಳೆ ಮುಂಚೆ ರಿಧಿಮಾಳ ಸ್ವಂತ ಮನೆಯಲ್ಲೇ ಬಹಳ ವರ್ಷಗಳಿಂದ ನಂಬಿಕೆಯಿಂದ ಕೆಲಸ ಮಾಡ್ಕೊಂಡಿದ್ರು. ಅವರಿಗೆ ಇವಾಗ ಸುಮಾರು 45 ವರ್ಷ ವಯಸ್ಸಾಗಿತ್ತು ಮತ್ತು ಅವರಿಗೆ ಕೇವಲ ಒಬ್ಳು ಪ್ರೀತಿಯ ಮಗಳಿದ್ಲು. ಆ ಮಗಳ ಮದುವೆಯಾಗಿ ಅವಳು ಗಂಡನ ಮನೆಗೆ ಹೋದ್ಮೇಲೆ ಈ ಮಹಿಳೆ ತನ್ನ ಜೀವನದಲ್ಲಿ ಪೂರ್ತಿಯಾಗಿ ಒಂಟಿಯಾಗಿ ಬದುಕ್ತಾ ಇದ್ರು. ಯಾವಾಗ ರಿಧಿಮಾ ಅವಳಿಗೆ ಅನ್ವಿತಾಳ ಕಷ್ಟದ ಪರಿಸ್ಥಿತಿ ಮತ್ತು ಆ ಪುಟ್ಟ ಮಗುವಿನ ವಿಷಯವನ್ನ ಮುಕ್ತವಾಗಿ ವಿವರಿಸಿದ್ಲೋ ಆ ತಾಯಿಯ ಹೃದಯ ಕರಗಿ ಹೋಗಿ ಅವರು ತುಂಬಾ ಖುಷಿಯಿಂದ ಈ ಕೆಲ್ಸಕ್ಕೆ ಒಪ್ಕೊಂಡ್ರು. ಇವಾಗ ಅವ್ರ ಮಗಳು ರಿಧಿಮಾಳ ಮನೆಯಲ್ಲಿ ಅಡುಗೆ ಕೆಲಸ ನೋಡ್ಕೊಳ್ತಾ ಇದ್ಲು. ಈ ತಾಯಿ ಅನ್ವಿತಾಳ ಫ್ಲಾಟ್ಗೆ ಬಂದು ಪೂರ್ತಿಯಾಗಿ ಇಲ್ಲೇ ವಾಸವಿದ್ಕೊಂಡು ಅನ್ವಿತಾ ಮತ್ತು ಅವಳ ಮಗನ ಜವಾಬ್ದಾರಿಯನ್ನ ತನ್ನ ಸ್ವಂತ ಮಕ್ಕಳ ತರಹ ನೋಡ್ಕೊಳ್ತಾ ಇಡೀ ಮನೆ ಕೆಲಸವನ್ನ ನಿಭಾಯಿಸೋಕೆ ಸ್ಟಾರ್ಟ್ ಮಾಡಿದ್ರು. ಸರಿಯಾಗಿ 2 ತಿಂಗಳ ಬೆಡ್ ರೆಸ್ಟ್ ಮುಗಿದ ತಕ್ಷಣವೇ ಅನ್ವಿತಾ ನಿಹಾರಿಕ್ ಜೋಯಿಶ್ ಅವರು ನೀಡಿದ್ದ ಜಾಬ್ ಆಫರ್ ಅನ್ನ ಅಕ್ಸೆಪ್ಟ್ ಮಾಡಿ ಜೋಯಿಶ್ ಇಂಡಸ್ಟ್ರೀಸ್ಗೆ ಒಬ್ಬ ಅಫಿಷಿಯಲ್ ಎಂಪ್ಲಾಯ್ ಆಗಿ ಜಾಯಿನ್ ಆದ್ಲು. ಅಲ್ಲಿಂದ ಅವಳ ಇಡೀ ಲೈಫ್ ನಿಧಾನವಾಗಾದ್ರೂ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಹಳಿಗೆ ಮರಳಲು ಸ್ಟಾರ್ಟ್ ಆಯ್ತು. ಆ ಇಡೀ ಸುದೀರ್ಘ ಅವಧಿಯಲ್ಲಿ ಅನ್ವಿತಾ ಮತ್ತೆ ಒಬ್ಬ ಹಳೆಯ ವ್ಯಕ್ತಿಯನ್ನು ತನ್ನ ಫ್ಲಾಟ್ಗೆ ಕರೆಯಲೇ ಇಲ್ಲ ಮತ್ತು ಯಾರನ್ನು ಭೇಟಿ ಮಾಡೋಕೆ ಹೋಗ್ಲೂ ಇಲ್ಲ. ಅವಳ ಮೈಂಡ್ನಿಂದಲೂ ಆಶಿಕ್ನನ್ನ ಪರ್ಸನಲ್ ಆಗಿ ಮೀಟ್ ಮಾಡಲು ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಿರ್ಲಿಲ್ಲ. ಆಶಿಕ್ ಲೈಫ್ ಒಳಗಡೆ ಇವಾಗ ನಿಜವಾಗಿ ಏನೆಲ್ಲ ನಡೀತಾ ಇರಬಹುದು ಅನ್ನೋ ವಿಷಯದ ಕಡೆ ಅವಳು ಕಣ್ಮುಚ್ಚಿ ಒಂಚೂರು ಗಮನ ಹರಿಸ್ತಾನೆ ಇರಲಿಲ್ಲ. ಅವಳು ಆಫೀಸ್ ವಿಷಯದಲ್ಲೂ ನಿಹಾರಿಕಾ ಜೋಯಿಶ್ ಅವರ ಜೊತೆ ಕೇವಲ ಕೆಲಸಕ್ಕೆ ತಕ್ಕ ಹಾಗೆ ಮಾತ್ರ ಮಾತಾಡ್ತಿದ್ಲೇ ಹೊರತು ಫ್ಯಾಮಿಲಿಯ ಪರ್ಸನಲ್ ಮ್ಯಾಟರ್ಸ್ ಬಗ್ಗೆ ಕಂಪ್ಲೀಟ್ ಸೈಲೆಂಟ್ ಆಗಿರ್ತಾ ಇದ್ಲು. ಇವಾಗ ಅವಳಿಗೆ ಫ್ಯಾಮಿಲಿ ಅನ್ನೋ ಹೆಸರಿಗೆ ಇದ್ದದ್ದು ಕೇವಲ ರಿಧಿಮಾಳ ಪ್ರೀತಿಯ ಕುಟುಂಬ ಮಾತ್ರ. ಅವಳ ಜೊತೆ ಮಾತ್ರ ಅನ್ವಿತಾ ತನ್ನ ಇಡೀ ಲೈಫ್ನ ಸುಖ ದುಃಖಗಳನ್ನ ಮುಕ್ತವಾಗಿ ಶೇರ್ ಮಾಡ್ಕೊಳ್ತಾ ಇದ್ಲು. ಹೀಗೆ ದಿನಗಳು ಕರಗ್ತಾ ತುಂಬಾ ನೆಮ್ಮದಿಯಿಂದಲೇ ಸುಮಾರು 2 ವರ್ಷಗಳ ಸುದೀರ್ಘ ಅವಧಿ ಕಂಪ್ಲೀಟ್ ಆಗಿ ಕಳೆದು ಹೋಯ್ತು. ಆದ್ರೆ ಈ ಕಳೆದ 2 ವರ್ಷಗಳ ಲೈಫ್ನಲ್ಲಿ ಅನ್ವಿತಾ ತನ್ನ ಬದುಕಿನಲ್ಲಿ ಎಂದಿಗೂ ಊಹೆ ಮಾಡಿರದ ಕೆಲವು ದೊಡ್ಡ ಬದಲಾವಣೆಗಳು ತಾನಾಗಿಯೇ ಎಂಟರ್ ಆದ್ವು. ಬದಲಾವಣೆಗಳು ಏನೇ ಇದ್ರೂ ಇವತ್ತವೆಲ್ಲವೂ ಅವಳ ಹೊಸ ಲೈಫ್ನ ಒಂದು ಬ್ಯೂಟಿಫುಲ್ ಪಾರ್ಟ್ ಆಗಿ ಚೇಂಜ್ ಆಗಿದ್ವು. ಬಹುಶಃ ಲೈಫ್ ಇನ್ಮೇಲೆ ಹೀಗೇನೆ ತುಂಬಾ ಹ್ಯಾಪಿಯಾಗಿ ಕಳೆದು ಹೋಗ್ಬಹುದು ಅಂತ ಅವಳು ಅನ್ಕೊಂಡಿದ್ಲು. ಆದ್ರೆ ಈ ಭಗವಂತನ ವಿಧಿಯ ಆಟಗಳು ಈ ಪ್ರಪಂಚದಲ್ಲಿ ಸಿಕ್ಕಾಬಟ್ಟೆ ವಿಚಿತ್ರವಾಗಿರುತ್ತೆ ಅಲ್ವಾ. ಈ ಕಳೆದ 2 ವರ್ಷಗಳ ಲೈಫ್ ಮುಗಿತಾ ಇದ್ದಂತೆ ಇವಾಗ ಅನ್ವಿತಾಳ ಬದುಕಿನಲ್ಲಿ ಆ ದೇವರು ಇನ್ನು ಕೆಲವು ದೊಡ್ಡ ಆಟಗಳನ್ನ ಆಡೋಕೆ ಆವಾಗ್ಲೇ ಸ್ಕೆಚ್ ಹಾಕಿ ರೆಡಿ ಮಾಡಿದ್ದ. ಒಂದಿನ ಆಫೀಸ್ ಮುಗಿಸ್ಕೊಂಡು ತಡವಾಗಿ ತನ್ನ ಅಪಾರ್ಟ್ಮೆಂಟ್ ಫ್ಲಾಟ್ನ ಹೊರಗಡೆ ಬಂದು ನಿಂತ ಅನ್ವಿತಾ ಸುಸ್ತಾಗಿ ತನ್ನ ಬ್ಯಾಗ್ ಒಳಗಡೆಯಿಂದ ಆ ರೂಮ್ನ ಕೀಲಿಯನ್ನ ಆಚೆ ತಗ್ಲು. ತುಂಬಾ ನಿಧಾನವಾಗಿ ಲಾಕ್ ಓಪನ್ ಮಾಡಿ ಒಳಗಡೆ ಹೆಜ್ಜೆ ಇಟ್ಲು. ಮನೇಲಿ ಮಕ್ಕಳು ಮಲ್ಗಿರ್ಬಹುದು ಅಂತ ಅವಳು ಸದ್ದಿಲ್ದೆ ಒಬ್ಬ ಕಳ್ಳನ ತರಹ ತುಂಬಾ ಗುಟ್ಟಾಗಿ ನಡ್ಕೊಂಡು ತನ್ನ ಕೋಣೆಯ ಕಡೆಗೆ ಸಾಗ್ತಾ ಇದ್ಲು. ಅವಳು ರೂಮ್ನ ಲೈಟ್ ಆನ್ ಮಾಡಿ ಜಸ್ಟ್ ತನ್ನ ಆಫೀಸ್ ಬ್ಯಾಗ್ ಅನ್ನ ಟೇಬಲ್ ಮೇಲೆ ಇಡ್ತಿದ್ಲು. ಕರೆಕ್ಟ್ ಆಗಿ ಅದೇ ಸೆಕೆಂಡ್ ನಲ್ಲಿ ಅವಳ ಬೆನ್ ಹಿಂದಿನಿಂದ ಒಂದು ಕ್ಯೂಟ್ ಆದ ಪುಟ್ಟ ಧ್ವನಿ ತುಂಬಾ ಗಂಭೀರವಾಗಿ ಕೇಳಿಸ್ತು. ಇವತ್ತು
ಇವತ್ತು ಮತ್ತೆ ಆಫೀಸಿಂದ ಬರೋಕ್ಕೆ ತುಂಬಾ ತಡ ಆಯ್ತು ಅಲ್ವಾ ಅಮ್ಮ? ಆದ್ರೆ ನೋಡಿ, ನೀವು ಇವತ್ತು ಮನೆಯೊಳಗೆ ಸದ್ದಿಲ್ದೆ ಕಳ್ಳನ್ ತರಹ ನುಸುಳ್ತಾ ಇರೋದನ್ನ ನಾನ್ ಆವಾಗ್ಲೇ ಕಂಡು ಹಿಡಿದ್ಬಿಟ್ಟಿದೀನಿ. ನಾನಿನ್ನೂ ರಾತ್ರಿ ಊಟ ಮಾಡಿಲ್ಲ ಗೊತ್ತಾ? ಕೇವಲ ನಿಮ್ಗೋಸ್ಕರನೇ ಇಲ್ಲಿವರೆಗೂ ವೇಟ್ ಮಾಡ್ತಾ ಕೂತಿದ್ದೆ ಎಂದಿತು ಆ ಪುಟ್ಟ ಧ್ವನಿ. ಈ ಪರಿಚಿತ ಮುದ್ದಾದ ಧ್ವನಿ ಕೇಳಿದ ತಕ್ಷಣವೇ ಅನ್ವಿತಾಳ ಮುಖದಲ್ಲಿ ಒಂದು ನಂಬಲಾಗದಷ್ಟು ಅಪಾರ ಆಶ್ಚರ್ಯ ಮತ್ತು ಒಂದು ಅತ್ಯಂತ ಆಕರ್ಷಕವಾದ ಬ್ಯೂಟಿಫುಲ್ ನಗು ಮೂಡ್ತು.